ವಿವಿ ಮಹಾರಾಜ ಕಾಲೇಜು ಶತಮಾನೋತ್ಸವ ಭವನದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗಳ ಒಕ್ಕೂಟದ ಜಿಲ್ಲೆ 317ರ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲರಾದ ಜಿಎ ರಮೇಶ್, ಕನ್ನಡ ರಾಜ್ಯೋತ್ಸವದ ಜಿಲ್ಲಾಧ್ಯಕ್ಷರಾದ ಸಿಎಸ್ ರಾಜೇಂದ್ರ, ಪ್ರಭಾಮೂರ್ತಿ, ಬಿಜೆಪಿ ಮುಖಂಡ ಮಲ್ಲಪ್ಪಗೌಡ, ಕಾರ್ಯದರ್ಶಿ ಎಂಎ ಶ್ರೀನಾಥ್, ಶ್ರೀವಿದ್ಯಾ, ಎಂಎನ್ ನಿತ್ಯಾನಂದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕ್ರಮ ಕುರಿತು ಜಿಲ್ಲಾ ರಾಜ್ಯಪಾಲರಾದ ಜಿಎ ರಮೇಶ್ ರವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಲಯನ್ಸ್ನ ಡಿಸ್ಟ್ರಿಕ್ಟ್ ಅಂಬಾಸಿಡರ್ ಆದ ಲಯನ್ ಎನ್ ಜಯರಾಮು ಅವರು ಮಾತನಾಡಿ, ನೆಲ ಜಲ ಭಾಷೆ ವಿಚಾರವಾಗಿ ಅನೇಕ ಹಿರಿಯರ ತ್ಯಾಗವಿದೆ. ಇದರ ಬಗ್ಗೆ ಎಷ್ಟೇ ಮಾತನಾಡಿದ್ರೂ ಸಾಲದು. ಹಾಗಾಗಿ ಭಾಷೆ ಹಾಗೂ ಕನ್ನಡಿಗರ ಸ್ವಾಭಿಮಾನ ಪ್ರಶ್ನೆ ಬಂದಾಗ ಎಲ್ಲರೂ ಒಂದಾಗಬೇಕು. ಸಾಧಕರನ್ನು ಗುರುತಿಸಿ ಗೌರವಿಸುತ್ತಿರುವುದು ಲಯನ್ ಸಂಸ್ಥೆಗಳಿಗೆ ಹೆಮ್ಮೆಯ ವಿಷಯ ಎಂದರು. ಖುಷಿ ಪಡುತ್ತವೆ, ಆನಂದ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ನಮಗೆ ಜನ್ಮ ಕೊಟ್ಟಂತ ತಾಯಿ ಎಷ್ಟು ಮುಖ್ಯ ಆಗ್ತಾರೆ, ಹಾಗೆ ನಾವು ಜನಿಸಿದಂಥ ನಾಡು ಕೂಡ ಮುಖ್ಯ, ನಾವು ಮಾತನಾಡ್ತಕ್ಕಂಥ ಭಾಷೆ ಕೂಡ ಮುಖ್ಯ ಆಗುತ್ತೆ. ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ಕನ್ನಡಿಗರಾಗಿರುವುದು ಬಹಳಷ್ಟು ಜನಕ್ಕೆ ಅನ್ವಯ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಸ್ಥಳೀಯದಲ್ಲಿ ಅಂತ ಅಷ್ಟೊಂದು ಅರಿವು ಬರೋದಿಲ್ಲ ನಮಗೆ. ಯಾರು ಹೊರದೇಶಗಳಿಗೆ ಹೋಗಿ ಹೊರ ರಾಜ್ಯಗಳಿಗೆ ಹೋಗಿ ಅಲ್ಲಿ ನೆಲೆಸಿದ್ದಾಗ ಅಲ್ಲಿ ನಾವು ಕನ್ನಡ ಮಾತಾಡೋರ ಬಗ್ಗೆ, ಕನ್ನಡ ಜನರ ಬಗ್ಗೆ ಪ್ರೀತಿ ವಿಶ್ವಾಸ ಇಲ್ಲಿಗಿಂತ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಇವತ್ತು ನಾವೇನು ಕರ್ನಾಟಕದಲ್ಲಿ ಮಾತ್ರ ರಾಜ್ಯೋತ್ಸವ ಆಚರಿಸ್ತಾ ಇಲ್ಲ, ಅಮೆರಿಕದಲ್ಲಿ, ದುಬೈನಲ್ಲಿ, ಸಿಂಗಾಪುರ್ನಲ್ಲಿ ಎಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅಲ್ಲೊಂದು ಸಂಸ್ಥೆ ಸಂಘ ಕಟ್ಟಿಕೊಂಡು ಈ ಕನ್ನಡಾಂಬೆಯ ಒಂದು ವಿಚಾರಗಳನ್ನು ಅಲ್ಲಿ ಎಲ್ಲ ತಿಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಕನ್ನಡಿಗರಿಗೆ ನಮ್ಮ ಲಯನ್ಸ್ಗಳ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಅರ್ಪಿಸುತ್ತಾ ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳಲ್ಲಿ ನಿಮಗೆ ನಮ್ಮ ವಿವರವನ್ನು ನೀಡಲು ಇಷ್ಟಪಡ್ತೇನೆ. ಸುಮಾರು 1 ಶತಮಾನಕ್ಕೂ ಹೆಚ್ಚಿನ ಕಾಲದಿಂದ ಲಯನ್ಸ್ಗಳು ವಿವಿಧ ರೀತಿಯ ಸೇವೆಗಳನ್ನು ಸಮಾಜದ ನಿರ್ಗತಿಕರಿಗೆ ನೀಡ್ತಾ ಬಂದಿದ್ದೇವೆ. ಹಲವಾರು ಸೇವಾ ಕಾರ್ಯಕ್ರಮಗಳು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಪರಿಸರ ಇರ್ಬೋದು, ಎಲ್ಲ ರೀತಿಯ ಸೇವಾ ಕಾರ್ಯಕ್ರಮಗಳ ಮೂಲಕ ಕಳೆದ 104 ವರ್ಷಗಳಿಂದ ನಾವು ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ವಿಶ್ವದ ಅಗ್ರಮಾನ್ಯ NGO ನಮ್ಮ ಲಯನ್ಸ್ ಸಂಸ್ಥೆ. ಇತ್ತೀಚೆಗೆ ನಾವು ಕಳೆದ 1.5 ದಶಕಗಳಿಂದ ರಾಜ್ಯೋತ್ಸವದ ದಿನದಂದು ನಾವು ನಮ್ಮ ಸೇವಾ ಕಾರ್ಯಕ್ರಮಗಳ ಜೊತೆಗೆ ಕನ್ನಡಮ್ಮನ ಸೇವೆಯನ್ನು ಮಾಡಬೇಕೆಂಬ ಮಹದಾಸೆಯಿಂದ ನಾವು ಕನ್ನಡದ ಈ ರಾಜ್ಯೋತ್ಸವದ ದಿನಗಳಲ್ಲಿ ನಮ್ಮ ಲಯನ್ಸ್ಗಳ ವತಿಯಿಂದ ಕನ್ನಡ ತಾಯಿಯ ಸೇವೆಯನ್ನು ಮಾಡುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರತಿ ವರ್ಷ ನಡೆಸ್ತಾ ಬಂದಿದ್ದೀವಿ. ಈ ದಿನ ಮೈಸೂರು ಹಾಗೂ ಸುತ್ತಮುತ್ತಲಿನ ನಗರಗಳ ಪರವಾಗಿ ನಾವು ಎಲ್ಲ ಲಯನ್ಸ್ಗಳು ಇಲ್ಲಿ ಇಂದು ಸೇರಿ ನಮ್ಮ ಕನ್ನಡಮ್ಮನ ಸೇವೆಯನ್ನು ಮಾಡುವುದರ ಮೂಲಕ ಹಾಗೂ ಮೈಸೂರು ನಗರದ ಒಂದು 3 ಜನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಸನ್ಮಾನ ಮಾಡುವುದರ ಮೂಲಕ ಹಾಗೂ ಉತ್ತೇಜನ ನೀಡುವುದರ ಮೂಲಕ ಕೆಲವು ಕಾರ್ಯಕ್ರಮಗಳನ್ನು ಮನೋರಂಜನೆಯನ್ನು ನೀಡುವುದರ ಮೂಲಕ ಕನ್ನಡ ತಾಯಿಯ ಸೇವೆಯನ್ನು ಮಾಡ್ತಾ ಕನ್ನಡವನ್ನು ಹೆಚ್ಚೆಚ್ಚು ಬಳಕೆಗೆ ತರುವತ್ತ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉತ್ತಮ ಕಾರ್ಯಕ್ರಮಗಳ ಮೂಲಕ ಕನ್ನಡ ತಾಯಿಯ ಸೇವೆಯನ್ನು ನಾವು ಸಹ ಮಾಡ್ತೇವೆ ಲಯನ್ಸ್ಗಳು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ವಾಹಿನಿಯ ನಿಮ್ಮೆಲ್ಲರಿಗೂ ನಾನು ಹಾಗೂ ಎಲ್ಲ ವೀಕ್ಷಕರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಾನು ಲಯನ್ ಜಯರಾಮ್ ಅಂತ ಹೇಳಿ ಜಿಲ್ಲಾ 317 ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 317ರ ಅಧ್ಯಕ್ಷರು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು, ಸಿರಿ ಸ್ಪಂದನ, ಗಾರ್ಡನ್ ಸಿಟಿ ಹಾಗೂ ಸಂಭ್ರಮ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಇಂದು ನಗರದ ಗಾನಭಾರತಿ ಬಯಲು ರಂಗಮಂದಿರದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕೌನ್ಸಿಲ್ ಚೇರ್ಮನ್ ಆದ ಡಾ ನಾಗರಾಜ್ ಬೈರಿ, ಅಧ್ಯಕ್ಷರಾದ ಲಯನ್ಸ್ ಹಿರಿಬಾಲು, ಲಯನ್ಸ್ನ ಮಾಜಿ ರಾಜ್ಯಪಾಲರಾದ ದೇವಿ ಪ್ರಸಾದ್, ಆರ್ಜೆ ಅವಿನಾಶ್, ಸಮಾಜ ಚಿಂತಕರಾದ ಶ್ರೀಧರಮೂರ್ತಿ ಹಾಗೂ ಸನ್ಮಾನಿತರುಗಳಾದ ರಾಷ್ಟ್ರಪತಿಗಳಿಂದ ಶೌರ್ಯ ಪ್ರಶಸ್ತಿ ವಿಜೇತರಾದ ಪಿಆರ್ಎಸ್ ಚೇತನ್,
ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಪ್ರೊಫೆಸರ್ ವೆಂಕೋಬರಾವ್ ರವರು ಸೇರಿದಂತೆ ಲಯನ್ಸ್ನ ಎಲ್ಲಾ ಬಂಧುಗಳು ಹಾಜರಿದ್ದರು. ನಂತರ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದಿಂದ ಪ್ರಶಸ್ತಿ ಪಡೆದ ಲಯನ್ PRS ಚೇತನ್ ರವರನ್ನು ಮತ್ತು ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಲಯನ್ ಪ್ರೊಫೆಸರ್ ವೆಂಕೋಬರಾವ್ ರವರನ್ನು ಸನ್ಮಾನಿಸಲಾಯಿತು. ಬಳಿಕ ಕಾರ್ಯಕ್ರಮ ಕುರಿತು ಲಯನ್ಸ್ನ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಮತ್ತು IPDG ಆದ ಲಯನ್ ಡಾಕ್ಟರ್ ನಾಗರಾಜ್ ವಿ ಭೈರಿ ರವರು ಹಾಗೂ ಲಯನ್ ಸಂಸ್ಥೆಗಳ ಅಧ್ಯಕ್ಷರಾದ ಲಯನ್ ಸಿರಿಬಾಲು ರವರು ಮಾತನಾಡಿದರು. ನಾವೆಲ್ಲರೂ ಕೂಡ ಲಯನ್ ಬಂಧುಗಳು ಕನ್ನಡದ ಕಾರ್ಯಕ್ಕೆ ಯಾವತ್ತೂ ಕೂಡ ನಾವು ಬೆಂಬಲ ಕೊಟ್ಟು ಕನ್ನಡ ಮುಂದುವರಿಸೋದು ಕನ್ನಡ ಬದಲಾಗಿದೆ ಅಂತೇಳಿ ನಮ್ಮೆಲ್ಲರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡದ ರಾಜ್ಯೋತ್ಸವದ 65ನೇ ವರ್ಷದ ಶುಭಾಶಯಗಳನ್ನ ಕೋರ್ತಾ ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಇತ್ತೀಚಿನ ಸಂಶೋಧನೆಗಳು ನಮ್ಮ ಕನ್ನಡವನ್ನು ಇನ್ನಷ್ಟು ಪ್ರೀತಿಸುವಂತೆ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಒಂದು ಮಾತನ್ನು ಕೇಳಿಕೊಂಡೆ. ಅಲೆಕ್ಸಾಂಡರ್ ಕಟ್ಟಿದಂತಹ ಒಂದು ಪುರಾತನವಾದ ಒಂದು ಲೈಬ್ರರಿ ಏನಿತ್ತು ಅದು ಸುಟ್ಟು ಹೋದಾಗ ಸುಮಾರು 5,000-3,000 ವರ್ಷಗಳಿಂದ ಪುರಾತನ ಭಾಷಾ ಸಾಹಿತ್ಯವನ್ನು ಭಾಷಾ ಪುಸ್ತಕಗಳನ್ನು ಸಂಗ್ರಹಿಸಿದ್ದಂಥ ಪುಸ್ತಕದ ಒಂದು ಆ ಲೈಬ್ರರಿ ಸುಟ್ಟು ಹೋದಾಗ ಉಳ್ಕೊಂಡಂಥ ಕೆಲವು ಪ್ರಕಾರಗಳ ಭಾಷೆಗಳು ಅದನ್ನು ಹೆಕ್ಕಿ ತೆಗೆದಾಗ ಅದರಲ್ಲಿ ಕನ್ನಡದ ಭಾಷೆಯ ಕೆಲವು ಪದಗಳು ಸಿಗ್ತದೆ. ನೇತ್ರಾವತಿ ನದಿ, ಮಂಗಳೂರು ಬಗ್ಗೆ, ಊರು ಅನ್ನೋದ್ರ ಬಗ್ಗೆ ಅದು ಎಷ್ಟು ಪುರಾತನವಾದದ್ದು ಅಂತ ಎಷ್ಟು ಒಂದು ಭವ್ಯವಾದ ಇತಿಹಾಸ ಇದೆ ಕನ್ನಡದ್ದು ಅಂತೇಳಿ ಅದರಿಂದ ಗೊತ್ತಾಗುತ್ತೆ. ಹಾಗೆ ನಾವು ದೇಶಗಳನ್ನ ತಿರುಗಿದಾಗ ಕೂಡ ಮಲೇಷಿಯಾ ಇರ್ಬೋದು, ಕಾಂಬೋಡಿಯಾ ಇರ್ಬೋದು, ಯುರೋಪ್ನಲ್ಲಿರುವಂತಹ ಗ್ರೀಸ್ ಇರ್ಬೋದು, ಬೇರೆ ದೇಶಗಳಿರ್ಬೋದು, ಕೆನಡಾ ಇರ್ಬೋದು, ಎಲ್ಲರೂ ಕೂಡ ನಮ್ಮದೇ ಆದ ಒಂದು ಛಾಪನ್ನು ಕನ್ನಡದಲ್ಲಿ ನೋಡಿಸಿ ಬಂದಿದ್ದೇವೆ. ಆಗ ನಡೆದಂತಹ ಒಂದು ವ್ಯಾಪಾರ ವ್ಯವಹಾರಗಳಿಂದ ಅಲ್ಲಿವರೆಗೂ ಕೂಡ ನಾವು ಹೋಗಿ ಬಂದು ಎಷ್ಟೊಂದು ದೊಡ್ಡ ಒಂದು ನೆಟ್ವರ್ಕ್ ಅಂತ ಹೇಳ್ಬೋದು, ಎಷ್ಟು ಒಂದು ಕಾರ್ಯಚಟುವಟಿಕೆಯನ್ನು ನಾವು ಎಷ್ಟು ಹಿಂದಿನ ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾ ಇದ್ದೀವಿ. ಅದನ್ನು ಇನ್ನೂ ಕೂಡ ನಾವು ಏನು ಪರಂಪರೆಯನ್ನು ಹಿಂದಿನವರು ಹಾಕ್ಕೊಂಡ್ರು ಅದನ್ನು ಮುಂದುವರಿಸಬೇಕಾದಂಥ ಜವಾಬ್ದಾರಿ ನಮಗಿದೆ. ಇಂಥ ಒಂದು ದೊಡ್ಡ ಭಾಷೆಯ ಹೆಮ್ಮೆಯ ಪುತ್ರರು ನಾವು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಇನ್ನೂ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ವ್ಯಕ್ತಪಡಿಸೋಕ್ಕೆ ಒಂದು ನಮಸ್ಕಾರ. ನಾವಿವತ್ತು ಅದ್ದೂರಿಯಾಗಿ 65ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದು ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ 317 ರಾಷ್ಟ್ರದಲ್ಲಿ ವಲಯ 2ರ ಅಧ್ಯಕ್ಷರಾಗಿ ನಾನು ಸಿರಿಬಾಲು ಈ ಒಂದು ಕಾರ್ಯಕ್ರಮನ ಅದ್ಭುತವಾಗಿ ಆಯೋಜನೆ ಮಾಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್ ಆದಂತಹ ಸನ್ಮಾನ್ಯ ಶ್ರೀ ನಾಗರಾಜ್ ಬೈರಿ ಅವರು ಬಂದು ಉದ್ಘಾಟನೆ ಮಾಡಿದರು. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ಸರ್ಕಾರದ ಮೈಸೂರಿನ ಕಾಂತರಾಜರಸ್ ರಸ್ತೆಯ ಯೂನಿಗ್ಲೋಬ್ ಭಾರತ್ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ನ ಸಭಾಂಗಣದಲ್ಲಿ ಮೈಸೂರು ಟ್ರಾವೆಲ್ಸ್ ಅಸೋಸಿಯೇಷನ್ನ ವತಿಯಿಂದ ಇಂದು 65ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಾವೆಲ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶಿವಲಿಂಗಯ್ಯ, ಕನ್ನಡ ಹಿರಿಯ ಹೋರಾಟಗಾರರಾದ ಸಂಪತ್, ಮೈನಾ ಗೋಪಾಲಕೃಷ್ಣ, ಟ್ರಾವೆಲ್ಸ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ BS ಪ್ರಶಾಂತ್, CA ಜಯಕುಮಾರ್, ಕನ್ನಡ ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ R ಮದನ್ ಕುಮಾರ್ ಹಾಗೂ ಟ್ಯಾಕ್ಸಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ನಾಗರಾಜುರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ನೆರವೇರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಂತೆಯೇ ಕಾರ್ಯಕ್ರಮದಲ್ಲಿ ಕನ್ನಡ ಹಿರಿಯ ಹೋರಾಟಗಾರರಾದ ಮೈನಾ ಗೋಪಾಲಕೃಷ್ಣ ಹಾಗೂ ಸಂಪತ್ ರವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಟ್ರಾವೆಲ್ಸ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ BS ಪ್ರಶಾಂತ್ ರವರು ಸನ್ಮಾನಿತರಲ್ಲಿ ಮನವಿಯನ್ನು ಮಾಡುತ್ತಾ ಮುಂದಿನ ತಿಂಗಳು ಏನು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅದನ್ನು ತಡೆಯುವುದೇ ನಮ್ಮ ಕೆಲಸವಾಗಿದೆ. ಈಗಾಗಲೇ ಕೊರೋನಾದಿಂದ ತೊಂದರೆಗೆ ಸಿಲುಕಿದ್ದೇವೆ. ಇಂತಹ ಸಂದರ್ಭದಲ್ಲಿ ಬಂದ್ ಮಾಡಿದ್ರೆ ದುಡಿಯುವ ಜನರಿಗೆ ತೊಂದರೆ ಉಂಟಾಗಲಿದೆ ಎಂದರು. ಅಂತೆಯೇ ಟ್ರಾವೆಲ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶಿವಲಿಂಗಯ್ಯರವರು ಮಾತನಾಡಿ, ನಮ್ಮ ಸಂಸ್ಥೆ ವತಿಯಿಂದ ಸುಮಾರು 15ರಿಂದ 16 ವರ್ಷಗಳಿಂದ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಅದ್ದೂರಿಯಾಗಿ ಈ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದು, ಈ ವರ್ಷ ಕೊರೋನಾದ ಹಿನ್ನೆಲೆ ಸರಳವಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದರು. ಕರ್ನಾಟಕ ಬಂದ್ ಮಾಡಬೇಕು ಅಂತ ಕೆಲ ಕನ್ನಡ ಹೋರಾಟಗಾರರು ಮಾತಾಡ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಆ ಉದ್ದೇಶ ಏನಿದೆ, ಉದ್ದೇಶಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ಬಟ್ ಆದ್ರೆ ಬಂದ್ ಮಾಡೋ ಒಂದು ಏನೋ ಆಸೆ ಇಟ್ಕೊಂಡು ಏನೋ ಒಂದು ಮಾಡಬೇಕು ಅಂತ, ಸಾಧನೆ ಮಾಡಬೇಕು ಅಂತ ಹೊರಟಿರುವಂತ ವಾಟಾಳ್ ನಾಗರಾಜ್ ಆಗಿರ್ಬೋದು,
ಅಥವಾ ಚಲನಚಿತ್ರ ಸಂಘದ ಅಧ್ಯಕ್ಷರಾಗಿರ್ಬೋದು, ಇವರೆಲ್ಲರಿಗೂ ನನ್ನ ಮನವಿ ಏನಪ್ಪಾ ಅಂದ್ರೆ, ನಾವು ಕರೋನಾದಿಂದ ನೊಂದು ಬೆಂದೋಗ್ಬಿಟ್ಟಿದೀವಿ. ನಾವು ಈಗ ತಾನೇ ನಮ್ಮ ಪ್ರವಾಸೋದ್ಯಮದ ವೃತ್ತಿನ ಮತ್ತೆ ಚೇತರಿಕೆ ಎಡೆಗೆ ಕೊಂಡೊಯ್ತಾ ಇದ್ದೀವಿ. ಆ ಒಂದು ಇದರಲ್ಲಿ ಮತ್ತೆ ನಾವು ನಮ್ಮೆಲ್ಲ ವಾಹನಗಳನ್ನ ಬಂದ್ ಮಾಡುವಂಥದ್ದು, ಹೋಟ್ಲನ್ನ ಮುಗಿಸುವಂಥದ್ದು, ಇಡೀ ಬಿಸ್ನೆಸ್ನ ನಾವು ಬಾಗ್ಲಾಕ್ಸೋದ್ರಿಂದ ನಿಜವಾಗ್ಲೂ ಇದು ನಾವು ಎದೋಡೋ ರೀತಿಯಲ್ಲಿ ಈಗೇನೋ ಅಂಬೆಗಾಲು ಇಡ್ತಾ ಇದೀವಿ, ಮತ್ತೆ ನಮ್ಮ ನೆಲಕ್ಕೆ ತುಳಿದಂಗಾಗತ್ತೆ. ಆದ್ರಿಂದ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಈ ತರ ಒಂದು ನಾಯಕರುಗಳು ಯಾರು ಇದ್ದಾರೆ ಅವ್ರಿಗೆ ಈ ದಾರಿ ಬೇರೆ ಹಿಡಿಯಕ್ಕೆ ಹೇಳಿ. ಇದರಿಂದ ನಾವು ಒಂದು ದಿನ ಇಡೀ ಕರ್ನಾಟಕ ಬಂದ್ ಮಾಡಿದ್ರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಅನ್ನೋದನ್ನ ಅವ್ರಿಗೆ ಹೇಳ್ಬೇಕು. ಮೇ ಬಿ 100% ಅವರ ಉದ್ದೇಶ ಏನಪ್ಪಾ ಅಂದ್ರೆ, ಈ ಬಂದ್ ಮಾಡೋದ್ರಿಂದ ಏನಾಗುತ್ತೆ, ಇಡೀ ಎಲ್ಲರ ಗಮನವನ್ನ ಸೆಳೆದು ಮೀಡಿಯಾದಲ್ಲಿ ಮುಂದೆ ಬಂದು ಇದಕ್ಕೆ ಏನಾದ್ರು ಒಂದು ದಾರಿ ತೋರಿಸ್ಬೋದು ಅನ್ನೋ ಉದ್ದೇಶ ಇರಬೇಕು. ಬಟ್ ಆದ್ರೆ ಆ ದಾರಿ ಈ ಸಮಯದಲ್ಲಿ ಅದು ತಪ್ಪಿದೆ. ನಾವು ಮೈಸೂರು ಟ್ರಾವೆಲ್ ಏಜೆಂಟ್ಸ್ ಅಸೋಸಿಯೇಷನ್, ನಾನೀಗ ಆಲ್ರೆಡಿ ಹೋಟೆಲ್ ಅಸೋಸಿಯೇಷನ್ ಜೊತೆ ಮಾತಾಡಿದ್ದೀನಿ, ಬಸ್ ಮಾಲೀಕರ ಸಂಘದ ಜೊತೆ ಮಾತಾಡಿದ್ದೀನಿ, ನಮ್ಮ ಸಾರಥಿಗಳ ಸಂಘದ ಜೊತೆ ಮಾತಾಡಿದ್ದೀನಿ. ನಮ್ಮ ಮೈಸೂರು ಟ್ರಾವೆಲ್ಸ್ ಅಸೋಸಿಯೇಷನ್ ವತಿಯಿಂದ 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ಸುಮಾರು ನಮ್ಮ ಅಸೋಸಿಯೇಷನ್ ಒಂದು 15-16 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಅಂದರೆ ಗ್ರ್ಯಾಂಡಾಗಿ ಮಾಡ್ಕೊಂಡು ಬರ್ತಾಯಿದ್ದೋ. ಈ ಬಾರಿ ಕೋವಿಡ್-19 ಎಲ್ಲ ಸಮಸ್ಯೆ ಇರೋದು ತಮಗೆಲ್ಲ ತಿಳಿದಿರೋ ವಿಚಾರ. ಹಾಗಾಗಿ ನಾವು ತುಂಬ ಸರಳವಾಗಿ ನಮ್ಮ BIT ಟ್ರಾವೆಲ್ಸ ಮಾಲೀಕರ ಹತ್ರ ಮಾತಾಡಿ ಒಂದು ಸರಳವಾಗಿ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ತಮಗೆ ತಿಳಿದಿರುವ ಹಾಗೆ ನವಂಬರ್ ತಿಂಗಳಲ್ಲಿ ನಮಗೆ ಕರ್ನಾಟಕ ಏಕೀಕರಣ ಆದಾಗ ಎಲ್ಲ ನಮ್ಮ ಕರ್ನಾಟಕ ಹೊರಗಡೆ ದೇಶನೇ ಆಗಿರ್ಬೋದು, ನಮ್ಮ ದೇಶದಲ್ಲಿರ್ಬೋದು, ಎಲ್ಲ ಕರ್ನಾಟಕದ ನಮ್ಮ ಜನರು ಈ ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದು ಸರ್ವಸಾಮಾನ್ಯ. ಹಾಗಾಗಿ ಈ ಬಾರಿ ನಾವು ಒಂದು ಸರಳವಾಗಿ ಆಚರಿಸ್ತಾ ಇಬ್ಬರು ಕನ್ನಡ ಹೋರಾಟಗಾರರನ್ನು ನಾವು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಒಂದು ಚಿಕ್ಕ ಕಾರ್ಯಕ್ರಮವಾಗಿ ನಾವು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಇಂಗ್ಲೀಷ್ ಮಾಧ್ಯಮ ಬಂದು ಎಲ್ಲ ತಮ್ಮ ತಮ್ಮ ಪೋಷಕರು ಮಕ್ಕಳುಗಳನ್ನು ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸ್ಬೇಕು ಅಂತ ಎಲ್ಲ ಅವರವರು ಪೈಪೋಟಿಯಿಂದ ಸೇರಿಸ್ತಾ ಇರೋದು ಇದು ಎಲ್ಲರಿಗೂ ವಾಡಿಕೆ ಆಗಿಬಿಟ್ಟಿದೆ. ಏಕೆಂದರೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ನಮ್ಮ ಕನ್ನಡತನವನ್ನು ಮರಿತಾರೆ ಅಂತ ಯಾಕೋ ಒಂದು ಕಡೆ ನಮಗೆ ಅನ್ನಿಸ್ತಾ ಇದೆ. ಏಕೆಂದರೆ ನಮ್ಮ ಕನ್ನಡತನವನ್ನು ನಾವು ಮರೆತರೆ ತುಂಬ ಕಷ್ಟ ಆಗ್ತದೆ. ಏಕೆಂದರೆ ನಮ್ಮ ಹಿರಿಯರು ಹೋರಾಟ ಮಾಡ್ಕೊಂಡು ಬಂದು ಕರ್ನಾಟಕ ರಾಜ್ಯವನ್ನು ಉಳಿಸ್ಕೊಂಡಾಗ ನಮ್ಮ ಕನ್ನಡತನವನ್ನು ನಾವು ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾರೇ ಪೋಷಕರಾಗಿರಲಿ, ಇವನ್ ನಾನು ಕೂಡ ನಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮದಲ್ಲಿ ಸೇರಿಸಿದ್ರು ನಾವು ಹೆಚ್ಚು ಒತ್ತಾಗಿ ಕನ್ನಡ ಭಾಷೆಗೆ ಆದಷ್ಟು ಹೆಚ್ಚು ಒತ್ತನ್ನು ನೀಡೋಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೇನೆ. ಏಕೆಂತಂದರೆ ಇವತ್ತು ಏನಾಗಿದೆ ಅಂತಂದರೆ, ಪ್ರತಿಯೊಬ್ಬರು ಮಕ್ಕಳು ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಒಂದು ಕಾಲ್ ಸೆಂಟ್ರಲ್ಲಿ ಒಳ್ಳೆ CEO ಆಗಬೇಕು, ಹೀಗೆ ಏನೇನೋ ಅವ್ರ ಆಸೆಗಳಿರ್ತವೆ. ದೊಡ್ಡ ಕಂಪ್ನಿಯಲ್ಲಿ CEO ಆಗಬೇಕು, MD ಆಗಬೇಕು ಅಂತ ಆಸೆಗಳಿಟ್ಕೊಂಡು ಅವರು ಓದಿಸ್ತಾರೆ, ಅದು ಸರ್ವಸಾಮಾನ್ಯ. ಆದರೆ ನಾನು ಹೇಳೋದೇನಪ್ಪ ಅಂತಂದರೆ, ನಮ್ಮ ಕನ್ನಡವನ್ನು ನಾವು ಬಿಟ್ಕೊಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಕನ್ನಡ ಭಾಷೆ ಏನಿದೆ, ಆ ಕನ್ನಡ ಭಾಷೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹಿರಿಯರು ಹೋರಾಟ ಮಾಡಿ ಕಟ್ಟಿದಂಥ ಈ ಕನ್ನಡ ನಾಡನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಿವಲಿಂಗಯ್ಯ ಅಂತೇಳಿ, ನಾನು ಮೈಸೂರು ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ. ನವ ಸಮಾಜ ನಿರ್ಮಾಣ ಸಂಸ್ಥೆಯ ವತಿಯಿಂದ ಇಂದು ಮೈಸೂರಿನ ಮೆಟ್ರೋಪೋಲ್ ಸರ್ಕಲ್ ಹತ್ತಿರದ ಮಯೂರ ಹೊಯ್ಸಳ ಹೋಟೆಲ್ನಲ್ಲಿ 65ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರಾದ AC ತಮ್ಮಣ್ಣ, ಮಂಡ್ಯ ಉಪವಿಭಾಗ ಜಿಲ್ಲಾ ಕಾರ್ಮಿಕ ವಿಭಾಗದ ಅಧಿಕಾರಿಯಾದ ಶ್ರೀಮತಿ SM ಮಂಜುಳಾದೇವಿ, ವಕೀಲರಾದ ಮುರಳೀಧರ್ ಪೇಶ್ವಾ,
ರಮೇಶ್, ಸಂಸ್ಥೆಯ ಮುಖ್ಯಸ್ಥರುಗಳಾದ ರಾಜೇಶ್, ರವಿಪ್ರಸಾದ್, ಅಭಿಷೇಕ್, ಜಯಶಂಕರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಕಾರ್ಯಕ್ರಮ ಕುರಿತು ನವ ಸಮಾಜ ನಿರ್ಮಾಣ ಸಂಸ್ಥೆಯ ಅಧ್ಯಕ್ಷರಾದ ಜಿ ರಾಜೇಶ್ ರವರು ಮಾತನಾಡಿ, ನಮ್ಮ ಸಂಸ್ಥೆಯ ವತಿಯಿಂದ ಇದೇ ಮೊದಲ ಬಾರಿಗೆ ಈ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಮೊದಲು ನಾವು ಪ್ರತಿ ಹಳ್ಳಿಗೆ ತೆರಳಿ ರೈತರಿಗೆ ನೆರವಾಗುವಂತಹ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇವೆ. ಅವರಿಗೆ ಬೇಕಾಗುವಂತಹ ಸಲಹೆ ಸೂಚನೆಯನ್ನು ಕೃಷಿ ಕ್ಷೇತ್ರದಲ್ಲಿ ನೀಡುತ್ತಾ ನಾವು ನಮ್ಮ ಸದಸ್ಯರುಗಳು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಸಮಾಜ ಕ್ಷೇತ್ರದ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ನಾನು ನವ ಸಮಾಜ ನಿರ್ಮಾಣ ಸಂಸ್ಥೆಯ ಅಧ್ಯಕ್ಷ ರಾಜೇಶ್ GS. ಮಾಜಿ ಸೈನಿಕರು. ನಾನು ಕಳೆದ 1 ವರ್ಷದಿಂದ ನಾವು ರೈತರ ಸಾಮಾಜಿಕ ಕಳಕಳಿಯನ್ನು ಅವರಿಗೆ ಅರಿವಿಕೆಯನ್ನು ತಿಳಿಸ್ತಾ ಇದ್ದೀವಿ. ಸಾವಯವ ಕೃಷಿಯ ಬಗ್ಗೆ ಮತ್ತು ರೈತರಿಗೆ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಅದಲ್ಲದೆ ರೈತರಿಗೆ ಕೃಷಿ ಪದ್ಧತಿಯಲ್ಲಿ ಯಾವ ರೀತಿ ಸಾವಯವ ಕೃಷಿ ಪದ್ಧತಿ ಮಾಡಬೇಕು, ಜೈವಿಕ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಮತ್ತು ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳು ಸಿಗ್ತವೆ ಅದನ್ನು ಯಾವ್ಯಾವ ರೀತಿ ತೆಗೆದುಕೊಳ್ಬೇಕು ಅಂತೇಳಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಕೂಡ ಸೇರಿ ಪ್ರತಿ ಹಳ್ಳಿಯಲ್ಲೂ ಹೋಗಿ ಸಾವಯವ ಕೃಷಿಯ ಬಗ್ಗೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಯಾವ್ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಕರ್ನಾಟಕ ಸೇನಾಪಡೆಯ ವತಿಯಿಂದ ಇಂದು ನಗರದ ವಿವೇಕಾನಂದ ವೃತ್ತದ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ಏಕೀಕರಣ ಮಹೋತ್ಸವ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಅಗತ್ಯ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೇಂದ್ರ ಉಗ್ರಾಣ ನಿಗಮದ ರಾಜ್ಯ ನಿರ್ದೇಶಕರಾದ ಡಾ ಜಿ ರವಿ, ಉಪ ಪೊಲೀಸ್ ಆಯುಕ್ತರಾದ ಎನ್ ಪ್ರಕಾಶ್ ಗೌಡ, ಮೂಡಾ ಅಧ್ಯಕ್ಷರಾದ HV ರಾಜೀವ್, ಬಿಜೆಪಿ ಮುಖಂಡರಾದ CY ಶಿವೇಗೌಡರು, ಯುವ ಕಾಂಗ್ರೆಸ್ ಮುಖಂಡರಾದ ರಾಜೇಶ್, ಸಂಘಟನೆ ಕ್ಷೇತ್ರದ ಯುವ ಮುಖಂಡರು ಹಾಗೂ ಸಮಾಜ ಸೇವಕರಾದ NM ನವೀನ್ ಕುಮಾರ್ ಹಾಗೂ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ ಗೌಡರವರು ಸೇರಿದಂತೆ ಸೇನಾಪಡೆಯ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರುಗಳಾದ ದಿವ್ಯಾನಂದ್, NM ನವೀನ್ ಕುಮಾರ್, ಯೋಗಣ್ಣ, ಮಹೇಶ್ವರನ್, ವೈದೇಹಿ ಅಯ್ಯಂಗಾರ್, KP ನಾಗರಾಜ್, ಶಿವರಾಜೇಗೌಡರವರುಗಳಿಗೆ ಸೇರಿದಂತೆ ಪ್ರಮುಖರಿಗೆ ಕರುನಾಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಂತೆಯೇ ಕಾರ್ಯಕ್ರಮದಲ್ಲಿ ಪತ್ರಿಕಾ ಪ್ರತಿನಿಧಿಗಳಾದ ಯಾದವ್ ಮತ್ತು ಶ್ರೀವಿಜಯ ನ್ಯೂಸ್ 24ನ ಕ್ಯಾಮರಾಮನ್ ಆದ MK ಜಯಶಂಕರ್ ರಾಜಅರಸ್ರವರುಗಳನ್ನು ಸನ್ಮಾನಿಸಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ M ಮೊಗ್ಗಣ್ಣಾಚಾರ್ ಅವರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ NM ನವೀನ್ ಕುಮಾರ್ ಮತ್ತು ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜೇಶ್ ಲೋಕೇಶ್ ಗೌಡರವರು ಮಾತನಾಡಿದರು. ಮುಖಂಡರು ಹಾಗೂ ದಾನಿಗಳು ಆದಂಥ ಹಿರಿಯರು ಆದಂಥ CY ಶಿವೇಗೌಡ್ರೆ, ಯುವ ಮುಖಂಡರಾದಂಥ ರಾಜೇಶ್ ಅವರೇ, ಮುನ್ನಾರವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಜಕ್ಕೂ ಬಹಳ ಸಂತೋಷ. ಈ ಕನ್ನಡದ ಹಬ್ಬನ ಬಹಳ ಒಂದು ವರ್ಣರಂಜಿತವಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹೀಗಾಗಿ ಹೆಚ್ಚಿನ ಒಂದು ಭಾಷಣ ಮಾಡತಕ್ಕಂಥ ಸಂದರ್ಭ ಇಲ್ಲ. ಇವತ್ತು ಏನೊಂದು ಕನ್ನಡಾಂಬೆಗೆ ಒಂದು ಗೌರವ ಸಲ್ಲಿಸಬೇಕು, ಆ ಒಂದು ನವೆಂಬರ್ ಮಾಸದಲ್ಲಿ ಇವತ್ತು ಗೌರವ ಸಲ್ಲಿಸತಕ್ಕಂಥ ಕಾರ್ಯಕ್ರಮ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಪಕ್ಷ ಭೇದ ಇಲ್ಲ, ಇದು ಯಾವ ಪಕ್ಷದ ಕಾರ್ಯಕ್ರಮ ಅಲ್ಲ. ಬಹಳ ಸಂತೋಷವಾಗಿ ಎಲ್ಲರೂ ಕೂಡ ಇವತ್ತು ನಮ್ಮ ಹಿರಿಯ ಪತ್ರಕರ್ತರು, ಪೊಲೀಸ್ನವರು ಎಲ್ಲರೂ ಕೂಡ ಇವತ್ತು ನಮ್ಮ ತೇಜೇಶ್ ಲೋಕೇಶ್ ಗೌಡರಿಗೆ ಸಹಕಾರ ನೀಡಿ ಇವತ್ತು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಆಟೋ ಸಂಘದವರಂತೂ ಬಹಳ ಒಂದು ಉತ್ಸುಕತೆಯಿಂದ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ. ಎಲ್ಲ ಸಮಸ್ತ ಆಟೋ ಸಂಘದವರಿಗೆ, ಮಾಧ್ಯಮದವರಿಗೆ, ಪೊಲೀಸ್ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಮತ್ತೊಮ್ಮೆ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಘೋಷಣೆ ಮಾಡುವಾಗೆ ಕರ್ನಾಟಕ ಏಕೀಕರಣ ಮಹೋತ್ಸವ ಅನ್ನೋ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ತಮಗೆಲ್ಲ ಗೊತ್ತಿದ ಹಾಗೆ ಎಷ್ಟೊಂದು ಜನಕ್ಕೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ, ಕರ್ನಾಟಕ ಏಕೀಕರಣ ಅಂತಂದರೆ 1953ನೇ ಇಸ್ವಿನಲ್ಲಿ ಹರಿದು ಹಂಚಿ ಹೋಗಿದ್ದ ರಾಜ್ಯಗಳೆಲ್ಲ ವಲ್ಲಭಾಯ್ ಪಟೇಲ್ರವರು ಎಲ್ಲ ಭಾಷಾವಾದ ಪ್ರಾಂತ್ಯಗಳನ್ನು ರಚನೆ ಮಾಡಿದ್ರು. ಆ ರಚನೆ ಮಾಡೋದ್ರ ಅಂಗವಾಗಿ ಆವಾಗ ಮೈಸೂರು ರಾಜ್ಯ ಅಂತಾಯಿತು.
ಮೊದಲು ಮೈಸೂರು ರಾಜ್ಯ ಇತ್ತು, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಅಂತ ಹರಿದೊಂಚಿ ಹೋಗಿದ್ದನ್ನು ಎಲ್ಲ ಒಗ್ಗೂಡಿಸಿ ಮೈಸೂರು ರಾಜ್ಯ ಅಂತ ಆಯಿತು. ಹಾಗೂ 1973ನೇ ಇಸ್ವಿನಲ್ಲಿ ಎಲ್ಲ ಒಂದು ಒಗ್ಗೂಟ ಮಾಡಿ ಅವಾಗ ಡಿ ದೇವರಾಜರಸವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಮಯದಲ್ಲಿ ಕರ್ನಾಟಕ ಅಂತ ಮರುನಾಮಕರಣ ಆಯಿತು ನವೆಂಬರ್ 1ರಂದು. ಅದರ ಅಂಗವಾಗಿ ಏಕೀಕರಣ ಮಹೋತ್ಸವ ಅಂತ ಮಾಡ್ತೀವಿ. ಏಕೀಕರಣಕ್ಕಾಗಿ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಬಹಳಷ್ಟು ಜನಗಳು, ಸಾಹಿತಿಗಳು, ಮಹಾರಾಜರೆಲ್ಲ ಹೋರಾಟ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಹಾಗೂ ಆಲೂರು ವೆಂಕಟರಾಯರು, ದ ರಾ ಬೇಂದ್ರೆ, ಕುವೆಂಪು ಅವರು ಹಾಗೂ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಕೆಂಗಲ್ ಹನುಮಂತಯ್ಯ ಅವರು, ನಿಜಲಿಂಗಪ್ಪ ಅವರು, ಮಹಾರಾಮಮೂರ್ತಿ ಅವರು, ಬಹಳಷ್ಟು ಜನಗಳ ಏಕೀಕರಣದ ಹೋರಾಟದಿಂದ ಕರ್ನಾಟಕ ರಾಜ್ಯ ಅಖಂಡ ಕರ್ನಾಟಕ ಆಗಿದೆ. ಇದರ ಅಂಗವಾಗಿ ನಾವು ಪ್ರತಿ ವರ್ಷ ನಮ್ಮ ವಿವೇಕಾನಂದ ನಗರ ಸರ್ಕಲ್ನಲ್ಲಿ ಅದು ಮೊದಲು ನಾವು ಸಂಜೆ ಮಾಡ್ತಾ ಇದ್ವಿ, ಕನ್ನಡ ರಸಮಂಜರಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ವಿವಿಧ ಕ್ಷೇತ್ರಗಳ ಒಂದು 8-10 ಜನರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ, ಜೊತೆಗೆ ಬಡ ಮಕ್ಕಳಿಗೆ ಬಟ್ಟೆ ಮತ್ತು ಪುಸ್ತಕ ಎಲ್ಲ ವಿತರಣೆ ಮಾಡ್ತಾ ಇದ್ವಿ. ಈಗ ಕೊರೋನಾ ಆಗಿರೋದ್ರಿಂದ ನಾವು ಸಮಯ ಸಂಜೆ ಮಾಡಲಿಕ್ಕಾಗಲ್ಲ, ಹೆಚ್ಚು ಜನರಾಗ್ತಾರೆ ಅಂತ ಈಗ ಬೆಳಗ್ಗೆನೇ ಮಾಡಿ ವಿವಿಧ ಕ್ಷೇತ್ರಗಳ ಒಂದು 10 ಜನರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ. ಅದ್ರ ಜೊತೆಗೆ ಏನು ಅಗತ್ಯ ಇದೆ, ಬಹಳ ಬಡ ಜನರಿಗೆ ತುಂಬ ಅಗತ್ಯತೆ ಇರುವಂಥವ್ರಿಗೆ ಸುಮಾರು 40 ಜನರಿಗೆ ಕಿಟ್ಗಳನ್ನ ಕೊಡೋದ್ರ ಮುಖಾಂತರ ನಾವು ಈ ಬಾರಿ ಸರಳವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಎಲ್ಲರೂ ಹೆಚ್ಚು ಕನ್ನಡವನ್ನು ಬಳಸಿ, ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ನಾವು ಇಂದು ಈ ಕಾರ್ಯಕ್ರಮಕ್ಕೆ ಜೈಕಾರ ಆಗ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ತೇಜೇಶ್ ಲೋಕೇಶ್ ಗೌಡ, ಕರ್ನಾಟಕ ಸೇನಾಪಡೆ ಜಿಲ್ಲಾಧ್ಯಕ್ಷ. ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷ ನಂದೀಶ್ ಹಂಚ ಮೇಲೆ ನಿವೇಶನ ವಿಷಯವಾಗಿ ಗಂಭೀರ ಆರೋಪ ಮಾಡಿದ್ದ ಕೆಎಸ್ ಶಿವರಾಮು ಆರೋಪಕ್ಕೆ ನಂದೀಶ್ ಹಂಚ ವಕೀಲರಾಗಿರುವ ಮಾರ್ಬಳ್ಳಿ ಮೂರ್ತಿ ತಿರುಗೇಟು ನೀಡಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಎಸ್ ಶಿವರಾಮು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದುದು. ನಮ್ಮಲ್ಲಿಯೂ ನಿವೇಶನಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿವೆ. ಕಾನೂನು ರೀತಿಯಾಗಿಯೇ ನಿವೇಶನವನ್ನು ನಂದೀಶ್ ಹಂಚ ಪಡೆದಿದ್ದಾರೆ. ಅವರ ಹೇಳಿಕೆಯನ್ನು ಸಹಿಸದೆ ಈ ರೀತಿ ಆರೋಪಗಳನ್ನು ಸುಖಾಸುಮ್ಮನೆ ಮಾಡುತ್ತಿದ್ದಾರೆ. ನಿವೇಶನಕ್ಕೆ ಸಂಬಂಧಿಸಿದಂತೆ ಮೂಡ ಅಧಿಕಾರಿಗಳಾಗಲಿ ನಂದೀಶ್ ಹಂಚ ಅವರಾಗಲಿ ಯಾವುದೇ ಅಕ್ರಮ ಎಸಗಿಲ್ಲ. ಕೆಎಸ್ ಶಿವರಾಮು ಆರೋಪ ದುರುದ್ದೇಶದಿಂದ ಕೂಡಿದ್ದು, ಅದರ ಪರಿಣಾಮವನ್ನು ಅವರು ಎದುರಿಸಬೇಕಾಗುತ್ತೆ ಎಂದ ಅವರು ಆರೋಪದ ಕುರಿತು ಸ್ಪಷ್ಟೀಕರಣ ನೀಡಿದರು. ನಾನು ಈ ದಿನ ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಏನು ಅಂದರೆ, ನಿನ್ನೆ ದಿನ ಕೆ ಶಿವರಾಮುರವರು ಸದರಿ ನಿವೇಶನ ಖರೀದಿ ಸಮಯದಲ್ಲಿ ಅಕ್ರಮವಾಗಿದೆ, ಮುಖ್ಯಮಂತ್ರಿಗಳ ಕಚೇರಿ ಹೆಸರನ್ನ ಬಳಸ್ಕೊಂಡು ಅಕ್ರಮವಾಗಿ ಕೇವಲ 500 ರೂಪಾಯಿಗಳ ನಿವೇಶನವನ್ನು 500 ರೂಪಾಯಿ ನೀಡಿ ಕೋಟ್ಯಾಂತರ ರೂಪಾಯಿ ಸುಮಾರು 4 ಕೋಟಿ ರೂಪಾಯಿಗಳ ನಿವೇಶನವನ್ನು ಅಕ್ರಮವಾಗಿ ಶ್ರೀಯುತ ನಂದೀಶ್ ಹಂಚ ಪ್ರಾಧಿಕಾರದ ಕರ್ನಾಟಕ ಸರ್ಕಾರದ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀಯುತ ನಂದೀಶ್ ಹಂಚಾರವರ ಶ್ರೀಮತಿ ದೀಪಾರವರ ಹೆಸರಿಗೆ ಅಕ್ರಮವಾಗಿ ಕ್ರಯಪತ್ರ ಮಾಡಿಸ್ಕೊಂಡಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಆ ಸಂಬಂಧವಾಗಿ ವಾಸ್ತವಾಂಶವನ್ನು ತಮ್ಮೆಲ್ಲರಿಗೂ ತಿಳಿಸೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೀನಿ. ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ನನ್ನ ಸ್ನೇಹಿತರು ಹಾಗೂ ನಾನು ಅವರ ಕುಟುಂಬದ ವಕೀಲ ಕೂಡ ಆಗಿದ್ದೇನೆ. ಈ ಹಿನ್ನೆಲೆಯಲ್ಲಿ ನನ್ನ ಸ್ನೇಹಿತರಾದಂಥ ನಂದೀಶ್ರವರು ಮತ್ತು ಅವ್ರ ಪತ್ನಿ ನಿವೇಶನ ತಗೋಬೇಕು ಅಂತೇಳಿ ಹುಡುಕಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಯಾರು ಮಧ್ಯವರ್ತಿಗಳು ವಿಜಯನಗರದಲ್ಲಿ ಒಂದು ನಿವೇಶನ ಇದೆ ತಗೊಳ್ಳಿ ಅಂತೇಳಿ ಪರಿಚಯ ಮಾಡಿದಂಥ ಸಂದರ್ಭದಲ್ಲಿ ಸದರಿ ನಿವೇಶನಗಳಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಏನು ಅವತ್ತು ಪರಿಶೀಲನೆ ಮಾಡ್ತಾರೆ ಅವತ್ತಿಗೆ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಲೇಟ್ ನಾಗರಾಜರವರ ಹೆಸರಿಗೆ ಅದು ಹಂಚಿಕೆ ಆಗಿರ್ತದೆ. 1996ನೇ ಇಸ್ವಿಲಿ ಹಂಚಿಕೆ ಆಗಿದ್ದು, ತದನಂತರ ಅವರು ನಿಧನರಾದ ನಂತರ ಅವ್ರ ಹೆಂಡತಿ ಹೆಸರಿಗೆ ಕ್ರಿಯೇಟ್ಮೆಂಟ್ ಈವೆಂಟ್ಸ್ ಹಾಗೂ ದಿ ಥಾಟ್ ಸ್ಕೂಲ್ ಸಹಯೋಗದೊಂದಿಗೆ ಇಂದು ನಗರದ ರಾಮಸ್ವಾಮಿ ಸರ್ಕಲ್ ಬಳಿ ಮಕ್ಕಳಿಂದ ಫೇರೀಸ್ ಟಚ್ ಎಂಬ ಜನಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಮೇಯರ್ ತಸ್ನೀಂ ಹಾಗೂ ಶಾಸಕ ಎಲ್ ನಾಗೇಂದ್ರ ಚಾಲನೆ ನೀಡಿದರು. 9 ವಾರಗಳು ಈ ಕಾರ್ಯಕ್ರಮ ನಡೆಯಲಿದ್ದು, ಜೀಬ್ರಾ ಕ್ರಾಸಿಂಗ್ಗೆ ಶಾಲಾ ಮಕ್ಕಳು ಬಣ್ಣ ತುಂಬುವ ಮೂಲಕ ಜನಜಾಗೃತಿ ಮೂಡಿಸಲಾಯಿತು. ಇನ್ನು ಕೋವಿಡ್ ಹಿನ್ನೆಲೆ ಮಕ್ಕಳಿಗೆ ಥರ್ಮಲ್ ಚೆಕ್, ಸ್ಯಾನಿಟೈಸರ್ ಮತ್ತು ಫೇಸ್ ಮಾಸ್ಕ್ ಕಡ್ಡಾಯವಾಗಿತ್ತು. ಸರ್ಕಲ್ ಮೈಸೂರಿನ ಒಂದು ವಿಖ್ಯಾತ ಸರ್ಕಲ್ ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಹೋರಾಟಗಾರ ರಾಮಸ್ವಾಮಿಯವ್ರನ್ನ ನೆನೆದುಕೊಂಡು ಈ ಕ್ಷಣ ಈ ಸರ್ಕಲ್ನಲ್ಲಿ ನಾವು ಈ ಕಾರ್ಯಕ್ರಮನ ಉದ್ಘಾಟಿಸ್ತಾ ಇರುವುದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಸಂತೋಷ ಹಾಗೂ ಹೆಮ್ಮೆಯ ವಿಷಯ ಆಗಿದೆ.
ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮೊಟ್ಟಿಗೆ ಸಹಕರಿಸಿರುವಂತಹ ನಮ್ಮ ಮಹಾಪೌರರಾದಂಥ ತಸ್ನಿಮ್ ಮೇಡಮ್ನವರಿದ್ದಾರೆ, MLA ಆದಂಥ ಶ್ರೀಯುತ ನಾಗೇಂದ್ರವರಿದ್ದಾರೆ, ನಮ್ಮ ಕಾರ್ಪೊರೇಟರ್ಸ್ಗಳಿದ್ದಾರೆ, ಯೋಗಾತ್ಮ ಶ್ರೀಹರಿ ಅವರಿದ್ದಾರೆ. ಹಾಗೆ ನಮ್ಮ ಜೊತೆಗೆ ಎಷ್ಟೋ ಜನ ವಾಲಂಟಿಯರ್. ಕಾರ್ತಿಕ ಸೋಮವಾರ ನಿಮಿತ್ತ ಮಹದೇಶ್ವರ ಬೆಟ್ಟದಲ್ಲಿರುವ ನಾಗಮಲೈ ದೇವಾಲಯಕ್ಕೆ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ನೀಡಿದರು. ಇನ್ನು ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಿ ಮಹದೇಶ್ವರ ದರ್ಶನ ಪಡೆದ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹನೂರಿನ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್.ವಿ. ರಾಜೀವ್ ರವರನ್ನು ಮುಂದಿನ ತಿಂಗಳು 20ರಂದು ನಡೆಯಲಿರುವ ರಾಜಗುರುವಾಣಿ ಖ್ಯಾತಿಯ ರಾಮ್ ಶ್ರೀಕಾಂತೇಜ ಗುರುಜಿಯವರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ ಸಂದರ್ಭದಲ್ಲಿ ರಾಜೀವ್ ರವರನ್ನು ಸನ್ಮಾನಿಸಲಾಯಿತು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ರಾಮ್ ಶ್ರೀಕಾಂತೇಜ ಗುರುಜಿ, ಶ್ರೀ ವಿಜಯ ನ್ಯೂಸ್ 24ನ ಮುಖ್ಯಸ್ಥರಾದ ಎಂಎಸ್ ಶ್ರೀನಿಧಿ ಹಾಗೂ ರಮೇಶ್ ಗೌಡ ರವರು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕಾಡಾನೆ ದಾಳಿಗೆ ವ್ಯಕ್ತಿಯೋರ್ವ ಬಲಿಯಾಗಿರುವ ಘಟನೆ ಹೆಚ್ಡಿಕೋಟೆ ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಯೋಗೇಶ್ ಮೃತ ದುರ್ದೈವಿಯಾಗಿದ್ದು, ಬೆಳಗ್ಗೆ ಶುಂಠಿ ಜಮೀನಿಗೆ ತೆರಳಿದ್ದಾಗ ಕಾಡಾನೆ ದಾಳಿ ನಡೆಸಿದೆ. ಇನ್ನು ಘಟನೆ ತಿಳಿದು ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಗ್ರಾಮಸ್ಥರ ಸಹಾಯದಿಂದ ಆನೆಯನ್ನು ಕಾಡಿಗಟ್ಟಲು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕಿತ್ಕೊಂಡದ